ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಪಕ್ಷದ ಕಾರ್ಯಾಧ್ಯಕ್ಷಗಳಂತ ಸಂಸತ್ ಸದಸ್ಯರಂತ ಜಿ.ಸಿ. ಚಂದ್ರಶೇಖರ್ ಅವರೇ, ಹಿರಿಯ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಂತ ಎಚ್.ಎಂ. ರೇವಣ್ಣವರೇ, ನಮ್ಮ ಲೇಬರ್ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಂತ ಪುರುಷೋತ್ತಮ ಗೌಡ್ರೆ, ಸಲೀಂ ಅಹಮದ್ ಅವರೇ, ನಾರಾಯಣಸ್ವಾಮಿ ಅವರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಂತ ಮಂಜುನಾಥ್ ಅವರೇ, ರಮೇಶ್ ಬಾಬು ಅವರೇ, ಇದೆಲ್ಲ ನಿಗಮದ ಗೌರವಾನ್ವಿತ ಅಧ್ಯಕ್ಷಗಳೇ, ಎಲ್ಲ ಪಕ್ಷದ ಮುಖಂಡಗಳೇ, ಎಲ್ಲ ಕೆಪಿಸಿಸಿ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಕಾರ್ಮಿಕ ಬಂಧುಗಳೇ, ಈ ದೇಶದ ಆಧಾರ ಸ್ತಂಭ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 4 ಪಿಲ್ಲರ್ಗಳು ಹೇಗಿದೆಯೋ ಹಂಗೆ ಸಮುದಾಯ ಬದುಕಬೇಕಾದ್ರೆ ಈ 4 ಪಿಲ್ಲರ್ಗಳು, ಒಂದು ಕೃಷಿಕ, ಕಾರ್ಮಿಕ, ಶಿಕ್ಷಕ, ಸೈನಿಕ, ಈ 4 ಜನ ಇದ್ರೆ ನಮ್ಮ ದೇಶವನ್ನ ಎಲ್ಲಾ ರೀತಿ ಸಂಪತ್ತಿಂದ ಕಾಪಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮ ಹಿರಿಯ ನಾಯಕರುಗಳೆಲ್ಲ ಇಡೀ ವಿಶ್ವದಲ್ಲೇ ದೊಡ್ಡ ಚರ್ಚೆ ನಡೆಸಿ ಈ ಪವಿತ್ರವಾದಂತ ದಿನ ಕಾರ್ಮಿಕ ದಿನಾಚರಣೆ ಅಂತ ಹೇಳಿ ಇವತ್ತು ನಿಗದಿ ಮಾಡಿ ನಮ್ಮ ರಾಜ್ಯದಲ್ಲಿ ಸರ್ಕಾರದ ರಜಾ ಕೂಡ ನಾವು ಘೋಷಣೆ ಮಾಡಿ ಅವ್ರಿಗೆ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ನಿಮ್ಮ ದುಡಿಮೆಗೆ ಗೌರವ ಕೊಡಬೇಕು. ಕಾರ್ಮಿಕರ ಬೇವರೇ ಈ ದೇಶಕ್ಕೆ ಒಂದು ದೊಡ್ಡ ನಿಜವಾದಂತ ಅಡಿಪಾಯ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ನಿಜವಾದಂತ ಪ್ರಗತಿ ಸಾಧ್ಯ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ನೀವು ಬೇರೆ ಪಕ್ಷಗಳಲ್ಲಿ ಇದ್ರ ಬಗ್ಗೆ ಯಾರಿಗೇ ಆಗ್ಲಿ ನಾನು ಮಾಧ್ಯಮದ ಮುಖಾಂತರ ಮಾತಾಡ್ತಾ ಇದ್ದೇನೆ. ಬೇರೆ ಯಾವ ಪಕ್ಷಕ್ಕೂ ಕೂಡ ಈ ಕಾರ್ಮಿಕರ ಬಗ್ಗೆ ಚಿಂತನೆ ಇಲ್ಲ. ಬಹುಶಃ ಯುಪಿಎ ಸರ್ಕಾರ ಆದ ನಂತರ ಈ ದೇಶದಲ್ಲಿ ಎನ್ಡಿಎ ಸರ್ಕಾರ ಬಂದು ಹಿಂದೆನೂ ಕೂಡ ಬಂದಿತ್ತು, ಮಧ್ಯದಲ್ಲೂ ಕೂಡ ಈಗ 12 ವರ್ಷ ಆಗಿದೆ. ಒಂದು ಸಣ್ಣ ಕಾರ್ಮಿಕರ ಬದುಕಿನ ಬಗ್ಗೆ, ಕಾರ್ಮಿಕರ ಜೀವನ ಬದಲಾವಣೆ ಮಾಡಕ್ಕೆ, ಕಾರ್ಮಿಕರ ರಕ್ಷಣೆ ಮಾಡಲಿಕ್ಕೆ ಒಂದು ಕಾಯ್ದೆ ಕೂಡ ಇವತ್ತು ತರಕ್ಕೆ ಸರ್ಕಾರಗಳ ಕೈಲಿ ಆಗ್ಲಿಲ್ಲ. ಅಂದ್ರೆ ಯಾರು ಈ ದೇಶವನ್ನ ಕಟ್ಟಿದ್ದಾರೆ, ಯಾರು ಈ ದೇಶದಿಂದ ನಾವೆಲ್ಲ ಕಾರ್ಮಿಕರ ಬೆವರದಿಂದ ನಾವು ಬದುಕ್ತಾ ಇದ್ದೇವೆ, ಅದ್ರ ಬಗ್ಗೆ ಗೌರವ ಕೊಡುವಂತ ವ್ಯವಸ್ಥೆಗೆ ಈ ಸರ್ಕಾರಗಳು ಹೋಗಲಿಲ್ಲ. ಆಲ್ ವೆಲ್ತ್ ಇಸ್ ದಿ ಪ್ರಾಡಕ್ಟ್ ಆಫ್ ಲೇಬರ್. ಅಂದ್ರೆ ಪ್ರತಿಯೊಂದು ಸಂಪತ್ತು, ಮನೆ ಕಟ್ಟೋರಿರ್ಬೋದು, ರಸ್ತೆ ಮಾಡೋರಿರ್ಬೋದು, ಪ್ರತಿಯೊಂದು ನಾನು ಈಗೇನು ಎಲ್ಲ ಅಂಗಗಳಲ್ಲಿ ಮಾತಾಡಿದೆ, ಎಲ್ಲ ಸಂಪತ್ತು ಕಾರ್ಮಿಕರ ಫಲದಿಂದವೇ ಈ ದುಡಿಮೆ ಆಗಿದೆ ಅನ್ನೋದ್ರಲ್ಲಿ ಯಾವ ತರದ ಸಂಶಯ ಕೂಡ ಇವತ್ತು ಬೇಡ. ಸೊ ದಿ ಫ್ಯೂಚರ್, ನಮ್ಮ ಭವಿಷ್ಯ ನಿಮ್ಮ ಮೇಲೆ ನಿಂತಿದೆ. ನೀವೇ ನಮ್ಗೆ ಅಡಿಪಾಯ. ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಚಿಂತನೆ ಮಾಡಿಕೊಂಡು ಇದೆ. ಆದ್ರಿಂದ ನೀವು ಏನ್ ಮಾಡ್ತೀರೋ ಅದ್ರ ಮೇಲೆ ನಮಗೆ ಭವಿಷ್ಯ ಇವತ್ತು ಈ ದೇಶದ ಭವಿಷ್ಯ, ಈ ಜಗತ್ತಿನ ಭವಿಷ್ಯ ಇವತ್ತು ರೂಪಿಸಿದೆ. ದೇಶದ ಅಭಿವೃದ್ಧಿ ನಾನು ಹೇಳ್ದಂಗೆ ಒಂದ್ ಕಡೆ ರೈತ, ಒಂದ್ ಕಡೆ ಕಾರ್ಮಿಕ, ಒಂದ್ ಕಡೆ ಶಿಕ್ಷಕ, ಇನ್ನೊಂದ್ ಕಡೆ ರಕ್ಷಣೆ ಮಾಡಲಿಕ್ಕೆ ಸೈನಿಕ, ಎಲ್ಲ ಒಂದು ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಈಗ ಕೆಲವರೆಲ್ಲ ನೀರಿನಲ್ಲಿ ಸ್ನಾನ ಮಾಡ್ತಾರೆ,
ಆದ್ರೆ ನೀವು ಬೆವರಿನಲ್ಲಿ ಸ್ನಾನ ಮಾಡ್ತೀರಿ, ನೀರಿನಲ್ಲಿ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಬಹುದು. ಆದ್ರೆ ಬೆವರಿನಲ್ಲಿ ಸ್ನಾನ ಮಾಡಿ ನೀವು ಇತಿಹಾಸವನ್ನ ಬದಲಾವಣೆ ಮಾಡುವಂತ ಶಕ್ತಿ, ಸಂಕಲ್ಪ, ಶ್ರಮ ಇದು ನೀವು ಮಾಡ್ಕೊಂಡು ಬಂದಿದ್ರಿ. ಇದನ್ನ ಸಂತ ಸೇವಲಾದರು ಕೂಡ ಈ ಮಾತನ್ನ ನುಡಿದಿದ್ದು ನನಗೆ ನೆನಪು ಬರ್ತಾ ಇದೆ. ಸೊ ಇವತ್ತು ಜಾತಿ ಧರ್ಮ ಇಲ್ಲಿ ಯಾವುದೂ ಇಲ್ಲ. ಇಲ್ಲಿ ಕಾರ್ಮಿಕರ ಒಂದು ವರ್ಗ, ಕಾರ್ಮಿಕರದೇ ಒಂದು ಜಾತಿ, ಎಲ್ಲಾ ಜಾತಿಗೂ ಕೂಡ ಮೀರಿಸಂತ ಇದೊಂದು ಜಾತಿ ಈ ಬೆವರಿನ ಜಾತಿ, ಇದು ಶ್ರಮದ ಜಾತಿ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೂಡ ರಾಹುಲ್ ಗಾಂಧಿಯವರ ಮಾರ್ಗದರ್ಶನದ ಮೇಲೆ ಇವತ್ತು ಗಿಗಿ ವರ್ಕರ್ಸ್ ವಿಚಾರದಲ್ಲಿ 5-6 ಬಾರಿ ನಾವು ಚರ್ಚೆ ಮಾಡಿದ್ವು. ಭಾರತ್ ಜೋಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕರೆಸಿ ಚರ್ಚೆ ಮಾಡಿದ್ರು, ದೆಹಲಿಯಲ್ಲಿ ಕರೆಸಿ ಚರ್ಚೆ ಮಾಡಿದ್ರು. ಸಂತೋಷ್ ಲಾಡ್ನ, ಪ್ರಿಯಾಂಕ್ ಖರ್ಗೆ ಅವ್ರನ್ನ, ಮುಖ್ಯಮಂತ್ರಿಗಳನ್ನ, ಬೇರೆಯವ್ರನ್ನೆಲ್ಲ ನಮ್ಮನ್ನೆಲ್ಲ ಕರೆದು ಬೇಕಾದ್ರೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಮಾರ್ಗದರ್ಶನ ಕೊಟ್ಟರು. ಆ ಮನೆಗೆ ಹೋಗಿ ತಲುಪೋನು, ಶ್ರಮ, ಟೈಮು, ಅವನ ಆಧಾರ, ಇವೆಲ್ಲ ಕೂಡ ಆಲೋಚನೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಸಂಘಟನೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಇಂಟರ್ನ್ಯಾಷನಲ್ ಸಂಸ್ಥೆಗಳು ನಮ್ಗೆ ಆ ಬೆಲೆಯನ್ನ ನಿಗದಿ ಮಾಡಿದ್ರೆ, ಕೂಲಿ ನಿಗದಿ ಮಾಡಿದ್ರೆ, ಅವ್ರಿಗೆ ನೆಕ್ಸ್ಟ್ ಡೇ ನಿಗದಿ ಮಾಡಿದ್ರೆ, ಇನ್ಸೂರೆನ್ಸ್ ಮಾಡಿದ್ರೆ, ಪೆನ್ಷನ್ಗಳು ಕೊಟ್ರೆ ನಮ್ಮ ಆದಾಯಕ್ಕೆ ಕಡಿಮೆ ಆಗ್ತದೆ ಅಂತೇಳಿ ಬೇಕಾದಷ್ಟು ಒತ್ತಡವನ್ನು ತಂದ್ರು. ಆದ್ರೆ ಆ ಒಂದು ಸಂಸ್ಥೆಗಿನ್ನ ಇದನ್ನ ದುಡಿತಾ ಇರುವಂತ ಕಾರ್ಮಿಕರ ಭವಿಷ್ಯ ಮುಖ್ಯ ಅಂತೇಳಿ ನಾವು ಒಂದು ದೊಡ್ಡ ತೀರ್ಮಾನ ಮಾಡಿ ಅದಕ್ಕೆ ಕಾನೂನು ಮುಖಾಂತರನೇ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾವು ಯಾವ ಆದೇಶನೂ ಮಾಡಲಿಲ್ಲ. ನಮ್ಮ ಅಮೆಂಡ್ಮೆಂಟೇ ತಂದೆ ನಿಮ್ಗೆಲ್ಲ ರಕ್ಷಣೆ ಮಾಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಸೊ ಅದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮ ಪುಟ್ಟಸ್ವಾಮಿ ಗೌಡರ ನೇತೃತ್ವದಲ್ಲಿ ಒಳ್ಳೆಯ ಸಂಘಟನೆಗಾರರು, ನನಗೆ ಅವರ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ನಾನೆಲ್ಲ ಗಮನಿಸ್ತಾ ಇದ್ದೇನೆ. ನೀವು ಯಾವುದೋ ದೊಡ್ಡ ದೊಡ್ಡ ಅಧಿಕಾರಕ್ಕೆ ಯಾವತ್ತೂ ಹಿಂದೆ ಬಂದವರಲ್ಲ, ನಿಮ್ದೇ ಆದಂತ ಶ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಮಹಾತ್ಮ ಗಾಂಧೀಜಿಯವರು ಹೇಳಿದಂಗೆ ಇವತ್ತು ಬದುಕಲು ಬೇಕಾದ ಕೂಲಿ ನೀಡದೆ ಹೋದ್ರೆ ಅದೇ ಒಂದು ದೊಡ್ಡ ಶೋಷಣೆ ಅನ್ನೋದು ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟವ್ರೆ. ಸೊ ಇಟ್ ಇಸ್ ಲರ್ನ್ ದಿ ವ್ಯಾಲ್ಯೂ ಆಫ್ ದಿ ಹಾರ್ಡ್ ವರ್ಕ್ ಅಂತ ಹೇಳಿದ್ದಾರೆ. ನಾವೆಲ್ಲ ಕಲ್ತ್ಕೊಳ್ಬೇಕು ಅಂತೇಳಿ. ಸೊ ಮನೆ ಕಟ್ಟದವನು, ಕೂಲಿ ಕೆಲಸ ಮಾಡೋನು, ಸಿಮೆಂಟ್ ಕೆಲಸ ಮಾಡೋನು, ಬಿಲ್ಡಿಂಗ್ ಕಟ್ಟದವನು, ಪೌರ ಕಾರ್ಮಿಕ, ಕೃಷಿ ಕಾರ್ಮಿಕ, ಗಾರ್ಮೆಂಟ್ ಕಾರ್ಮಿಕ, ರಸ್ತೆ ಕೆಲಸ, ಇವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡೆ ನಿಮ್ಮ ಮನೆಯ ಜ್ಯೋತಿಯನ್ನ ಬೆಳೆಸಲಿಕ್ಕೆ, ನಿಮ್ಮ ಮನೆಗಳಲ್ಲಿ 1200 ಯೂನಿಟ್ ವರೆಗೂ ಕೂಡ ಕೊಡ್ಲಿಕ್ಕೆ, ನಿಮ್ಮ ಹೆಣ್ಮಕ್ಳ ಯಾರು ಮನೆ ಯಜಮಾನರಿಗೆ 1,26,00,000 ಹೆಣ್ಮಕ್ಳಿಗೆ ನೇರ ಸಹಾಯವನ್ನು ಮಾಡಲಿಕ್ಕೆ, ಹೆಣ್ಮಕ್ಳು ರಸ್ತೆ ಓಡಾಡ್ಲಿಕ್ಕೆ. ನಾನು ಮನೆಯೆಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಕೇಳ್ತಾ ಇದ್ದೆ. ಮೊದಲೆಲ್ಲ ಬೆಂಗಳೂರು, ಬೀದರು ಬರ್ಬೇಕಾದ್ರೆ 6 ತಿಂಗಳು, ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸತಿ ನಂಟಿಸ್ತಾನ ಸಂಬಂಧ ಇಲ್ಲಿ ಮಾಡುವಂತ ಕೂಲಿ ಮಾಡೋರು ಹೆಣ್ಮಕ್ಳು ಅವರೆಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಹೋಗ್ತಿದ್ರಂತೆ. ಈಗ 3 ತಿಂಗಳು 4 ತಿಂಗಳು ಒಂದ್ಸತಿ ಹೋಗಿ ಊರಿಗೆ ಹೋಗಿ 2 ದಿನ ರಜೆ ಹಾಕ್ಬಿಟ್ಟು ರಾತ್ರಿ ಹೋಗಿ 2 ದಿನ ಕೆಲಸ ಮಾಡ್ಬಿಟ್ಟು ವಾಪಸ್ ಬಂದು ಇಲ್ಲಿ ಅವರ ಬದುಕನ್ನ ನೋಡ್ತಾ ಇರುತ್ತೆ. ಒಂದೊಂದು 3,000 ಸಾವಿರ ರೂಪಾಯಿ ದುಡ್ಡು ಉಳಿತದಂತೆ. ಆ ರೀತಿ ಅವರು ನೆನೆಸ್ಕೊಳ್ತಾ ಒಂದು ಇತಿಹಾಸ ಇದೆ. ನಾನು ಸರ್ವೆ ಮಾಡಿಸಿದ್ದೇನೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ನಲ್ಲಿ. ಒಂದು ಸರ್ವೆ ಮಾಡಿಸಿದ್ದೇನೆ. ಸರ್ವೆ ಅಂದ್ರೆ ಯಾವ ರೀತಿ ನಮ್ಮ ಗ್ಯಾರಂಟಿಗಳಿಂದ ಬದುಕು ಬದಲಾವಣೆ ಆಗಿದೆ ಅಂತೇಳಿ. ವಿಶೇಷವಾಗಿ 6-7 ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಸರಾಸರಿ 5,000 ರೂಪಾಯಿ ಅಷ್ಟು ಇವತ್ತು ಅನುಕೂಲ ಆಗ್ತಾ ಇದೆ. ಇವತ್ತು ಗ್ಯಾಸ್ ಬೆಲೆ ಹೆಚ್ಚಿದ್ದಾರೆ, ಗ್ಯಾಸ್ ಬೆಲೆನ ಇವತ್ತು ಹೆಚ್ಚಿದ್ದಾರೆ. ನೀವೆಲ್ಲ ಗಮನಿಸಿದ್ದೀರಿ ಗ್ಯಾಸ್ ಬೆಲೆ ಬಗ್ಗೆ. ಇವತ್ತಿಂದ ಹೆಚ್ಚಿಗೆ ಆಗಿದೆ. ಈಗ ನಿನ್ನೆ ಎಲೆಕ್ಷನ್ ಇತ್ತು, ನಿನ್ನೆವರೆಗೂ ಮಾತಾಡಲಿಲ್ಲ ಅವರು.
ಯಾವ ಪಕ್ಕ ರಾಜ್ಯಗಳ ಜೊತೆ ಪಕ್ಕದ ದೇಶಗಳ ಜೊತೆ ಪಕ್ಕದ ದೇಶಗಳ ಜೊತೆ ಒಂದೊಂದು ರಾಜ್ಯ ಇದ್ದಷ್ಟು ದೇಶಗಳಿವೆ. ನಮ್ಮ ಪಕ್ಕದ ಮನೆ ಜೊತೆನೂ ಕೂಡ ಒಳ್ಳೆ ಸಂಬಂಧವನ್ನ ಬಿಜೆಪಿ ಸರ್ಕಾರ ಉಳಿಸ್ಕೊಳ್ಳಿಲ್ಲ. ನಮ್ಮ ಪಾಲಿಸಿ ಏನು ಫಾರಿನ್ ಪಾಲಿಸಿಗಳಿತ್ತೋ, ನೇಪಾಳು ಇಲ್ಲ, ಈ ಕಡೆ ನಮ್ಗೆ ಚೈನಾನೂ ಇಲ್ಲ, ಬಾಂಗ್ಲಾದೇಶೂ ಇಲ್ಲ, ಶ್ರೀಲಂಕಾ ಇಲ್ಲ, ಪಾಕಿಸ್ತಾನ ಇಲ್ಲ, ಯಾರು ಬರ್ಮಾನೂ ಇಲ್ಲ. ಯಾರು ಕೂಡ ನಮ್ಮ ಜೊತೆ, ನಮ್ಮ ಪಕ್ಕದ ಮನೆಯವ್ರ ಜೊತೆ ಒಂದು ಒಳ್ಳೆ ಸಂಪರ್ಕವನ್ನು ಇಟ್ಕೊಳಕ್ ಮಾಡಕ್ಕಾಗಿಲ್ಲ. ಇರಾನ್ ಜೊತೆ ನಮ್ಗೆ ಒಳ್ಳೆ ಸಂಪರ್ಕ ಇತ್ತು. ಅವರ ವಿದ್ಯಾರ್ಥಿಗಳೆಲ್ಲ ಬಂದು ನಮ್ಮ ಬೆಂಗಳೂರಲ್ಲಿ ಓದ್ತಾ ಇದ್ರು. ಎಲ್ಲ ನಮ್ಮ ಕಾಲೇಜುಗಳಲ್ಲೆಲ್ಲ ಬಂದು ಇರಾನೀಸ್ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು 1000 ಜನ ಇಂಜಿನಿಯರ್ಗಳು ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಿದೆ. ಅಂತ ಸಂಬಂಧ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತಿತ್ತು. ಇವತ್ತೆಲ್ಲ ನಾವೆಲ್ಲ ಇವತ್ತು ದೂರವನ್ನ ಮಾಡಿದ್ದೇವೆ. ಸೊ ಹಂಗೆ, ಯಾಕೆಂದ್ರೆ ಯಾವುದೇ ದೇಶ ಕಟ್ಟಬೇಕಾದ್ರೆ, ಒಂದೊಂದು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಫೌಂಡೇಶನ್ ಹೆಂಗೆ ಮುಖ್ಯನೋ ಹಂಗೆ ಪ್ರತಿಯೊಬ್ಬರ ಬೇರೂರಿನಿಂದ ಇವತ್ತು ನಾವೆಲ್ಲರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಾವು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಸೊ ಅದರಿಂದ ನಮ್ಮ ಸರ್ಕಾರ ಇವತ್ತು ನಿಮ್ಮೆಲ್ಲರ ಬದುಕಿಗೆ ಅನೇಕ ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಇಲ್ಲಿವರೆಗೂ ಕೂಡ ಯಾರು ಒಂದು ಹೆಣ್ಣು ಮಗಳಾಗ್ಲಿ, ಒಬ್ಬ ಕಾರ್ಮಿಕ ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಲಿಲ್ಲ. ಇವತ್ತು ಬಿಜೆಪಿ ಜನತಾದಳ ಎಲ್ಲ ಕಾರ್ಯಕರ್ತರು ಮಾತಾಡ್ತಾರಲ್ಲ, ಲೀಡರ್ಗಳು, ಅವರ ಗ್ಯಾರಂಟಿಗಳನ್ನ, ನಮ್ಮ ಗ್ಯಾರಂಟಿಗಳನ್ನ ವಾಪಸ್ ಬಿಟ್ಬಿಡ್ಲಿ, ಸರೆಂಡರ್ ಮಾಡ್ಬಿಡ್ಲಿ, ಟೀಕೆ ಮಾಡೋರು ನಾನು ನೋಡ್ತಾ ಇದ್ದೀನಿ. ನಾನು ಮಂಗಳೂರಿಗೆ ಹೋಗಿದ್ದೆ, ಉಡುಪಿಗೆ ಹೋಗಿದ್ದೆ. ಉಡುಪಿಯಲ್ಲಿ ನಮ್ಮೊಬ್ರು ಗೆಲ್ಲಿಲ್ಲ, ಮಂಗಳೂರಲ್ಲಿ ಇಬ್ರು ಗೆದ್ದಿದ್ದಾರೆ. ಇನ್ನು ಅಲ್ಲೇ ಫಸ್ಟ್ ಕ್ಯೂ ತಗೊಳ್ಕೊಂಡು ನಾವು ಸಮಾವೇಶ ಮಾಡೋದು ಮೈಸೂರಿನಲ್ಲಿ. ಬಹುಶಃ ಫಸ್ಟ್ ಕ್ಲಾಸ್ ಟಿವಿಗಳು ಹಾಕೊಂಡು ಅವರೇ ಕಾರ್ಯಕ್ರಮನ ವೀಕ್ಷಣೆ ಮಾಡೋದು. ಅವ್ರ MLAಗಳು ಹೋಗ್ಬೇಡ ಅಂತಂದ್ರು ಅವ್ರು ಯಾರು ಮಾತು ಕೇಳಲಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ನನಗೆ ನಂಬಿಕೆ ಇದೆ, ಬಹುಶಃ ಅಲ್ಲೇ 2 ಕ್ಷೇತ್ರದಿಂದ ಕನಿಷ್ಠ 10 ಸೀಟು ನಾವು ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ. ನಾನು ನಮ್ಮ ಕಾರ್ಮಿಕರಿಗೆ, ಮುಖಂಡರಿಗೆ ಇಲ್ಲಿ ಯಾರು ಬಂದಿದ್ದೀರಿ, ನೀವು ಬೂತ್ ಆಯ್ಕೆ ಮಾಡ್ಕೋಬೇಕು. ನೀವು ಒಂದೇ ಬೂತ್, ನಿಮ್ದೇ ಬೂತ್ ಆಯ್ಕೆ ಮಾಡ್ಕೊಳ್ಳಿ. ಪಕ್ಕದ ಬೂತ್ ನೀವೇನು ಹೋಗ್ಕೋಬೇಡಿ. ನಿಮ್ಮ ಬೂತ್ ಅನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಬೂತ್ ನಲ್ಲಿ ಸಂಘಟನೆ ಮಾಡಿ, ನಾವು ಯಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಆ ಹೆಣ್ಣುಮಕ್ಕಳು, ಆ ಕಾರ್ಮಿಕರು ಯಾರು ದುಡಿತಾ ಇದ್ದೀರಿ, ಯಾರು ಶ್ರಮ ಮಾಡ್ತಾ ಇದ್ದೀರಿ, ಅವರು ಭೂಮಿಲಿ ಕೆಲಸ ಮಾಡ್ತಾ ಇರ್ಬೋದು, ಮನೆ ಕೆಲಸ ಮಾಡ್ಬಾರ್ದು, ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಯಾವುದೇ ಇರಲಿ, ಅವ್ರನ್ನ ಸಂಘಟನೆ ಮಾಡಿ ಅವ್ರನ್ನ ಮನವನ್ನು ಹೋಲಿಸಿ ಉಪಕಾರ ಸ್ಮರಣೆಯನ್ನು ನೀವು ಇಟ್ಕೊಳ್ಬೇಕು ಅಂತೇಳಿ ನೀವು ತಿಳಿಸಿದಾಗ ಮಾತ್ರ ನಿಮ್ಗೆ ಒಂದು ದೊಡ್ಡ, ಯಾಕೆಂದ್ರೆ ಯಾರು ಶ್ರಮದಿಂದ ದುಡಿತಾ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ, ಅವರ ಸ್ವಾಭಿಮಾನದ ಬದುಕಲ್ಲ. ನಾವು ಅವನು ಕೂಲಿ ಮಾಡ್ತಾ ಇದ್ದಾನೆ, ಅವನು ಇಟ್ಕೆ ಮಾಡ್ತಾ ಇದ್ದಾನೆ, ಅವನು ಕಸ ಗುಡಿಸ್ತಾ ಇದ್ದಾನೆ ಅನ್ನೋದಲ್ಲ. ಇದು ಮಾನವೀಯತೆ ಪ್ರಶ್ನೆ. ಇದು ಒಬ್ಬ ಸ್ಟೇಜ್ ಮೇಲೆ ಕೂತ್ಕೊಳ್ಬಹುದು, ಅವನು ಸ್ಟೇಜ್ ಮೇಲೆ ಕೂತಿರೋನ್ಕಿನ್ನ ಕೆಳಗಡೆ ಕಸ ಗುಡಿಸೋದು ಬಹಳ ಮುಖ್ಯ ನಮ್ಮ ಸರ್ಕಾರಕ್ಕೆ. ಇದು ಬಹಳ ಚಿಂತೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪುರುಷಾಂಗೌಡರು ಹೇಳಿದಂಗೆ 12,500 ಬೆಂಗಳೂರು ನಗರದ ಪೌರ ಕಾರ್ಮಿಕರಿಗೆ ಇವತ್ತು ಅವ್ರಿಗೆ ನಾವು ಸಹಾಯ ಮಾಡಿ, ಪರ್ಮನೆಂಟ್ ಮಾಡಿ, ಒಬ್ಬೊಬ್ಬರಿಗೆ 30,000 ರಿಂದ 45,000 ರೂಪಾಯಿ ಸಂಬಳ ಬರೋ ರೀತಿ ಮಾಡಿಕೊಂಡು ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಾನು ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಇಡೀ ದೇಶದ ಕಾರ್ಮಿಕ ಇಲಾಖೆಗೆ ಒಂದು ಹೊಸ ತಿರುವನ್ನ ಕೊಟ್ಟಂತು. ಇವತ್ತು ಎಲ್ಲ ಕಾರ್ಮಿಕರು ESI ಯಾರು ಇಟ್ಕೊಂಡಿದ್ದಾರೆ, ಅವ್ರ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಆಗಿ ಪರಿವರ್ತನೆ ಮಾಡಿ ಬರೀ ಕಾರ್ಮಿಕರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಅನ್ನ ಕೊಡುವಂತ ಒಂದು ಐತಿಹಾಸಿಕ ತೀರ್ಮಾನ. ನೀವು ಯಾರು ಮೆಡಿಕಲ್ ಕಾಲೇಜ್ಗಳು ಇವತ್ತು ESI ಆಸ್ಪತ್ರೆಗಳಾಗಿದೆ, ನೀವು ಯಾರು ಗಮನಿಸಿದ್ದೀರಿ ಅಂತ ಕಾಣ್ತದೆ. ರಾಜಾಜಿನಗರದಲ್ಲಿ ಹಿಂಗೆ ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದಾಗ ನೋಡಿದ್ದು. ಈಗ ಅದು ಹೊಸ ರೂಪ ಬಂದ್ಬಿಟ್ಟಿದೆ. ಅದಕ್ಕೆ ನೀವು ಗುಲ್ಬರ್ಗಾದಲ್ಲಿ ನೀವು ಬಹಳ ಜನ ಇದ್ದೀರಲ್ಲ, ಗುಲ್ಬರ್ಗ ಕಡೆಯವರು, ಯಾವ ರೀತಿ ಬಿಲ್ಡಿಂಗ್ ಬಂದಿದೆ, ವಿಧಾನಸೌಧಕ್ಕಿಂತ ದೊಡ್ಡದಾಗಿದೆ ಆ ಬಿಲ್ಡಿಂಗ್. ನಾನೊಂದು ಕಾನ್ಫರೆನ್ಸ್ ಮಾಡಿದೆ, ನಮ್ಮ ಲೈನ್ಮೆನ್ ಕಾನ್ಫರೆನ್ಸ್ ಅಲ್ಲಿ. ಬಹುಶಃ ಇಡೀ ರಾಜ್ಯದಲ್ಲಿಲ್ಲ ಅಂತ ಒಂದು ಹಾಲು, ಅಲ್ಲಿ ಕಟ್ಟಿರೋಂತ ಒಂದು ಹಾಲು, ಈ ರೀತಿ ಏನ್ ಹಾಲಿದೆಯಲ್ಲ, ಒಂದು 2,500 ಜನ ಸ್ಟೇಟ್ ಲೆವೆಲ್ ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಬಹುದು. ಆ ರೀತಿ ಮಾಡಿ
ಅಲ್ಲಿ ಹಾಸ್ಪಿಟಲ್ ಕಟ್ಟಿ ಬಿಲ್ಡಿಂಗ್ಗಳು ಕಟ್ಟು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಆಗ ಸೋನಿಯಾ ಗಾಂಧಿ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿದಂತ ಇತಿಹಾಸ ಇದೆ. ಸೊ ಹಂಗೆ ಇವತ್ತು ನಾವು ಕಾರ್ಮಿಕರ ಬದುಕಿನಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಕಾರ್ಮಿಕರ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಅಂದ್ರೆ ಅರ್ಥ, ಒಬ್ಬ ರೈತ ಇರ್ಬೋದು, ಒಬ್ಬ ಕಾರ್ಮಿಕ ಇರ್ಬೋದು, ಒಬ್ಬ ಸೈನಿಕ ಇರ್ಬೋದು, ಒಬ್ಬ ಶಿಕ್ಷಕ ಇರಬಹುದು, ಒಬ್ಬ ವರ್ತಕ ಇರ್ಬೋದು, ಎಲ್ಲ ಸಮಾಜದಲ್ಲಿ ಎಲ್ಲ ಜನಾಂಗಕ್ಕೂ ಕೂಡ ಸಮಾನತೆಯನ್ನು ನೋಡುವಂತ ದೃಷ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಡ್ಕೊಂಡು ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಪಕ್ಷ ಯಾವಾಗಲೂ ನಿಂತ್ಕೊಂಡಿದೆ. ನೆಹರೂರವರ ಕೂಲಿ ಕಾಯ್ದೆಯನ್ನು ಕೂಡ ಅವತ್ತಿನ ಕಾಲದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಧಾನಮಂತ್ರಿ ಆದ್ಮೇಲೆ ತಂದಿದ್ರು. 96ರಲ್ಲಿ ಪ್ರಧಾನಮಂತ್ರಿಗಳಾದ ನರಸಿಂಹರಾಯರು ಅವರು ಕೂಡ ಇವತ್ತು ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಇವತ್ತು ನ್ಯಾಯವನ್ನು ಕೊಡಬೇಕು ಅಂತ ಕಾಯ್ದೆಯನ್ನು ತಂದ್ರು. ಇವತ್ತು ಆರೋಗ್ಯಕ್ಕೋಸ್ಕರ ಈಗಾಗಲೇ 100 ಸಂಚಾರಿ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ. ಭಾರತ್ ಜೋಡೋ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿ ಏನಾಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆ ಮಾಡಿ ಅದಕ್ಕೊಂದು ಮಾರ್ಗದರ್ಶನವನ್ನ ನಮ್ಮ ಸರ್ಕಾರಕ್ಕೆ ತಂದಿದ್ದಾರೆ. ಸೊ ಹಿಂಗೆ ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಇರಬೇಕಾದ್ರೆ ನೀವು ಇರ್ತೀರಿ. ನಿಮ್ಮ ಜೊತೆಯಲ್ಲಿ ಒಬ್ಬೊಬ್ಬ 100 ಜನ 1000 ಜನನ ನಮ್ಮ ಪಕ್ಷದ ಇತಿಹಾಸವನ್ನ ಸೃಷ್ಟಿ ಮಾಡಿ ತೋರಿಸಿ ತಿಳಿಸಿ ಮನವರಿಕೆ ಮಾಡಿ ಮತ್ತೆ ಜನರಿಗೆ ಜೀವಕ್ಕೆ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನ ಸೇವೆ ಮಾಡಲಿಕ್ಕೆ. ಈಗ ಆಯ್ತಪ್ಪ, ಈ ರೀತಿ ಬೆಲೆ ಏರಿಕೆ ಆಗ್ತಿದ್ದಲ್ಲ, ನಾವು 56,000 ಕೋಟಿ ಕೊಡ್ತಾ ಇದ್ದೀವಿ ನಿಮಗೆ. ಈಗ ಕಾರ್ಮಿಕ ಕಟ್ಟಡದ ಕಾಯ್ದೆನ ನಾವು ತೆಗೆದುಕೊಂಡು ಬಂದವು. ಅದು ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳಿ? ಇಲ್ಲ ಅಂದ್ರೆ ಏನು ಸಮಸ್ಯೆ ಬರ್ತಿತ್ತು ಹೇಳಿ? ಇವತ್ತು ಪ್ರತಿಯೊಬ್ರು ಕೂಡ ಕಾರ್ಡ್ ಕೊಟ್ಟಿದ್ದೇವೆ, ಪ್ರತಿಯೊಬ್ರು ಕೂಡ ಗುರುತಿಸ್ತಾ ಇದ್ದೇವೆ, ಪ್ರತಿಯೊಬ್ರು ಕೂಡ ವಿವಿಧ ರೀತಿಯಲ್ಲಿ ಪೆನ್ಷನ್ ಅನ್ನು ಒದಗಿಸ್ಕೊಡ್ತಾ ಇದ್ದೇವೆ, ಪ್ರತಿಯೊಬ್ರು ಕೂಡ 5 ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಅದಿಲ್ಲ ಅಂದ್ರೆ ಇವತ್ತಿನ ಬೆಲೆ ಏರಿಕೆಯ ಸಂದರ್ಭದಲ್ಲಿ ನಿಮ್ಮ ಬದುಕು ಏನಾಗ್ತಾಯ್ತು ಅನ್ನೋದನ್ನ ಆಲೋಚನೆ ಮಾಡಬೇಕು. ಇದನ್ನ ನಮ್ಮ ಮತದಾರರಿಗೆ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಕು. ನಾನು ಪುರುಷಾಮ್ ಗೌಡ್ರು ಮತ್ತು ಅವರ ಟೀಮ್ ಏನಿದೆ, ಇವತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಆ ಇಲಾಖೆಗೆ ಸಂಬಂಧಪಟ್ಟಂತ ದಿನಾಚರಣೆಗಳಿಗೆ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನಾವು ಹೊಸ ರೂಪವನ್ನ ಅವರ ಮುಖಂಡತ್ವದಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನ ನಾವು ನಡೆಸಿಕೊಂಡು ನಿಮ್ಮ ದಿನ, ನಿಮ್ಮ ಶ್ರಮ, ನಿಮ್ಮ ಹಕ್ಕು, ನಿಮ್ಮ ನಾಯಕತ್ವದ ಬಗ್ಗೆ ನೀವು ರೂಪ, ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆಗಳು, ಅದನ್ನ ಎಲ್ಲ ಕೂಡ ನಿಮ್ಮ ಜನರಿಗೆ ತಿಳಿಸಿ. ನಾವು 10 ಜನ ನಾಯಕರುಗಳನ್ನ ಇವತ್ತು ಯಾಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ ಅಂದ್ರೆ, ನಿಮ್ಮ ಭಾವನೆ ಏನಿದೆ, ನಿಮ್ಮ ಚಿಂತನೆ ಏನಿದೆ, ಇದರಲ್ಲೂ ಕೂಡ ಸರ್ಕಾರ ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಬದಲಾವಣೆಯನ್ನು ತರಬೇಕಾದ್ರೆ ನಾವು ತಿದ್ಕೊಳ್ಳಿಕ್ಕೆ ನಾವೆಲ್ಲ ಸಿದ್ಧ ಇದ್ದೇವೆ ಅಂತ ಹೇಳಿ ನಿಮ್ಮ ಶ್ರಮಕ್ಕೆ ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಕಾರ್ಮಿಕ ದಿನಾಚರಣೆ ಸಂದರ್ಭ ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ. ನಾನು, ಮುಖ್ಯಮಂತ್ರಿಗಳು, ವೇದಿಕೆ ಇರುವಂತ ಎಲ್ಲ ನಮ್ಮ ನಾಯಕರುಗಳು ಬಹಳ ಗೌರವದಿಂದ ನಿಮಗೆ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ನಿಮ್ಮ ಆಹ್ವಾನಿಸಿ ಇವತ್ತೆಲ್ಲ ನಿಮ್ಮನ್ನ ಸೇರಿಸಿದ್ದೇವೆ. ಭಾರತ್ ಜೋಡೋ ಭವನದಲ್ಲಿ ಈ ದಿನಾಚರಣೆ ನಡೀತಾ ಇದೆ. ಭಾರತ್ ಜೋಡೋ ಅಂದ್ರೆ ಭಾರತ್ನ ಒಗ್ಗಟ್ಟು ಮಾಡುವಂತದ್ದು. ಇಂದಿರಾ ಗಾಂಧಿ ಅವರು ಹೆಸರಿನಲ್ಲಿರುವಂತ ಈ ಭವನದಲ್ಲಿ ಈ ಇಡೀ ಕಾರ್ಮಿಕ ವ್ಯವಸ್ಥೆಗೆ ಇಂದಿರಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ 4 ಅಂಗ, ಒಂದು ಇಂಟಕ್, ಒಂದು ಮಹಿಳಾ ಕಾಂಗ್ರೆಸ್, ಒಂದು ಯೂತ್ ಕಾಂಗ್ರೆಸ್, ಒಂದು NSU, ಇದಕ್ಕೆ ಅವರೇ ಅಧ್ಯಕ್ಷರಾಗಿ ಉಳ್ಕೊಂಡ್ರು. ಬೇರೆಯವ್ರನ್ನ ಅಧ್ಯಕ್ಷರು ಮಾಡಲಿಲ್ಲ. ಬೇರೆಯವ್ರನ್ನ ಮಾಡಿದ್ರು ಕೂಡ ಅವರೇ ರಾಷ್ಟ್ರ ಮಟ್ಟದಲ್ಲಿ ಮಾಡಿ ನಮ್ಮ ಚುನಾವಣೆಯಲ್ಲಿ ಸೀಟ್ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಈ ಇಂಟಕ್ ಅಧ್ಯಕ್ಷ
ನಮ್ಮ ವರ್ಕಿಂಗ್ ಕಮಿಟಿಲಿ ಇರ್ತಾನೆ. ಇಂಟೆಕ್ಸ್ ಅಧ್ಯಕ್ಷ ನಮ್ಮ ಎಲೆಕ್ಷನ್ ಕಮಿಟಿಲಿ ಇರ್ತಾನೆ. ಇಂಟೆಕ್ಸ್ ಅಧ್ಯಕ್ಷರಿಗೆ ಸ್ಟೇಜ್ ಮೇಲೆ ತಂದೆ ಆದಂತಹ ಸ್ಥಾನಮಾನವನ್ನು ಕೊಡ್ತೇವೆ. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ. ಸೊ ಈ ಹಿನ್ನೆಲೆಯಲ್ಲಿ ನೀವು ನಾವೆಲ್ಲ ಸೇರಿ ಒಟ್ಟಿಗೆ ದುಡಿಯೋಣ. ನೀವು ಒಂದ್ ರೀತಿ ಕಾರ್ಮಿಕರಾದ್ರೆ ನಾವು ಕಾರ್ಮಿಕರೇ, ಜನರ ಸೇವೆ ಮಾಡೋರು. ನಾವು ಕೂಡ ನಮ್ದೇ ಆದಂತ ಸ್ವಲ್ಪ ಸ್ಟೇಟಸ್ ನಮ್ಗೆ ಬೇರೆ ಇರ್ಬೋದು, ಆದ್ರೆ ನಾವು ಮೂಲ ಕಾರ್ಮಿಕರೇ. ಆ ದೃಷ್ಟಿಯಲ್ಲಿ ನಿಮ್ಮ ಬದುಕನ್ನ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಮಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.